ತನುಧ್ವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ನೋಡಿ ನಿಮ್ಮ ಇದು ಚೆರ್ರಿ ಇದ್ದಾನೆ, ಚೆರ್ರಿ. ನಾವು ಬಸ್ಸಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು. ಎಲ್ಲಿಗೆ ಗೊತ್ತಿಲ್ಲ. ನಾವೀಗ ರೂಮಲ್ಲಿ ಇದ್ದೇವೆ. ಇವಾಗ ನಾವು ಮೆಜೆಸ್ಟಿಕ್ ಹೋಗ್ಲಿಕ್ಕೆ ಉಂಟು. ಅಲ್ಲ, ಚಿಕನ್ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಚಿಕನ್ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಹೇಳು ಹೇಳು, ಅವನು ಹೇಳಿದ್ದಾನೆ, ಹೇಳು. ಚಿಕನ್ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನಾವೀಗ ಬ್ಯಾಂಗ್ಳೂರ್ಗೆ ಸುತ್ತಲಿಕ್ಕೆ ಉಂಟು. ನೀವು ಸಹ ನಮ್ಮೊಟ್ಟಿಗೆ ಬನ್ನಿ. ಹೌದು ಹೌದು ಹೇಳು. ಹೌದು 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 ಹೌದು. ನಮ್ಮ ಚಾನೆಲ್ ನೀವು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಸಹ ಮಾಡಿ. ಬನ್ನಿ ಹಾಗಾದ್ರೆ ನಾವು ಹೋಗುವ. ಲೆಟ್ಸ್ ಗೋ. ಯಸ್ ಯಸ್. ಫುಲ್ ಮನೆಯಿಂದೆಲ್ಲ ಊರಿಂದೆಲ್ಲ ಬಂದಿದ್ದಾರೆ ಗಾಯ್ಸ್ ಇವತ್ತು ನನ್ನ ರೂಮಿಗೆ. ಸೊ ಎಲ್ಲ ಹೊರಗೆಲ್ಲ ಸುತ್ತ ಇರ್ಲಿಕ್ಕಿದೆ. ಫುಲ್ ಎಕ್ಸೈಟ್, ಅಂದರೆ ಫ್ಯಾಮಿಲಿ ಎಲ್ಲ ಬಂದಾಗ ಹತ್ರ ಕರ್ಕೊಂಡು ಹೋಗೋದು, ಎಲ್ಲಿ ಕರ್ಕೊಂಡು ಹೋಗೋದು ಅಂತ ಇವಾಗ ಹೊರಡ್ತಾ ಇದ್ದೇವೆ. ನೋಡಿ ಎಲ್ಲರೂ ಸಹ ಬಂದಿದ್ದಾರೆ. ಈಗ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗೋದು, ಆಮೇಲೆ ಇರೋದು ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದಿದ್ದೇವೆ ಅಲ್ವಾ ಚೆರೆಟ್? ಅಲ್ಲ, ನೀನು ಆಗ ಇಲ್ಲಿಗೆ ಬಂದಿದ್ದ? ಅಣ್ಣ ಅಲ್ಲಿದ್ದಾನೆ. ಈಗ ನಾವು ಅಲ್ಲಿಗೆ ಹೋಗುವ ಬಾ. ನಾವೀಗ ಮೆಜೆಸ್ಟಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಏನಂತ ಈಗ ಕೇರು ಸರಿ ಇವರು ಗಿಡ ಗಾಯ್ಸ್ ಇಲ್ಲಿದ್ದಾರೆ ಗಾಯ್ಸ್. ನಾವೀಗ ನೋಡಿ ಎಲ್ಲರೂ ಕೂಡ ನಾವಿವಾಗ ಇಲ್ಲಿದ್ದೀವಿ ಮೆಜೆಸ್ಟಿಕ್ಕಲ್ಲಿ. ಇನ್ನೇನು ಬಸ್ಸು ಕೂಡ ಇಲ್ಲಿ ರೆಡಿ ಇದೆ, ಅಲ್ಲಿಗೆ ಹೋಗಬೇಕು ನಾವು. ಇಲ್ಲಿ ಎಂಟ್ರೆನ್ಸಲ್ಲಿ ನಿಲ್ಲಿಸಿದ್ದಾರೆ ಅಂತ ಅಂದಿದ್ದಾರೆ. ಸೊ ಇವಾಗ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಶಾ ಫೌಂಡೇಶನಿಗೆ ಹೋಗಬೇಕು ನಮಗೆ. ಅಂದರೆ ಅದರದ್ದು ಏನು ಪ್ಯಾಕೇಜ್ ಇರೋದು KSRTCದು. ಸೊ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇಫ್ ಇನ್ ಕೇಸ್ ಅದು ನಿಮಗೂ ಕೂಡ ಬೆನಿಫಿಟ್ ಅಂತ ಅನಿಸಿದರೆ ನಾನು ಪಕ್ಕ ಹೇಳ್ತೀನಿ. ಸೊ ನೀವು ಕೂಡ ಇದರಲ್ಲಿ ಹೋಗ್ಬೋದು. ಲೆಟ್ಸ್ ಸಿ. ನಿಮಗೆ ಹಾಯ್ ಹಾಯ್. ಸಸ್ಯ ಅನ್ನ ಇದ್ದಾರೆ, ಭೂಮಿಕಾ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸೈಟ್ ಆಗಿದ್ದೀರಾ? ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ಗೊತ್ತುಂಟಾ? ಇಲ್ವಾ? ನೋಡುವ ಆಯ್ತು ಎಲ್ಲಿಗೆಲ್ಲ ಹೋಗ್ತೇವೆ ಅಂತ. ಓಕೆನಾ? ಪ್ಲೇಸ್ ಅಬ್ಬೋ 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 ಅಮ್ಮ ಕೊಡ್ತು ನಿಯರ್ ಬೈ ನಂದಿ ಬೆಟ್ಟದ ಹತ್ರ ಇದ್ದೀವಿ. ಇವಾಗ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಫಸ್ಟ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೇವೆ. ಬನ್ನಿ, ನಾವು ತೋರಿಸ್ತೇವಲ್ಲ. ಎಲ್ಲರೂ ಇಳ್ತಾ ಇದ್ದಾರೆ ಬಸ್ಸಿಂದ. ನೋಡಿ ಗಾಯ್ಸ್, ಹೋಗ್ತಾ ಇದ್ದೇವೆ ಅಲ್ಲಿಗೆ. ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ದ ಔಟ್ ಸೈಡ್ ವ್ಯೂ. ಹೊರಡ್ತಾ ಇದ್ದೇವೆ. ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ. ನೆಕ್ಸ್ಟ್ ಯಾವ ಸ್ಟಾಪ್ ಅಂತ ಗೊತ್ತಾ? ನಮಗಿಬ್ಬರಿಗೂ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ನೆಕ್ಸ್ಟ್ ಯಾವ ಸ್ಟಾಪ್ ಅಂತ. ಸೊ ನೆಕ್ಸ್ಟ್ ಇದು ನಾವು ಇಲ್ಲ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ಅಲ್ವಾ? ಇಲ್ಲಿ ನೋಡಿ ಚೆರ್ರಿ ಇದ್ದಾನೆ, ನೀರು ಕುಡಿತ. ಕ್ಯಾಮರಾ ನೋಡಿ ನೀರು ಕುಡಿಯೋರ ನೀವು ನೋಡಿದ್ರ ಗಾಯ್ಸ್? ಕ್ಯಾಮರಾ ನೋಡಿ ನೀರು ನೋಡಿ. ನೆಕ್ಸ್ಟ್ ಸ್ಟಾಪಿಗೆ ನಾವೀಗ ತಲುಪಿದ್ದೇವೆ. ಎಲ್ಲಿ ತಲುಪಿದ್ದೇವೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಇವಾಗ ಎಲ್ಲರೂ ಬಸ್ಸಲ್ಲಿ ಇಳಿತಿದ್ದಾರೆ. ಬನ್ನಿ ನಾವು ಸಹ ಇಳಿತೇವೆ. ಈಗ ನಾವು ಭೋಗನಂದೀಶ್ವರ ದೇವಾಲಯ
ದೇವಸ್ಥಾನದಲ್ಲಿದ್ದೇವೆ ನೋಡಿ. ನೆಕ್ಸ್ಟ್ ಸ್ಟೇಷನ್ ಈಸ್ ಭೋಗನಂದೀಶ್ವರ ದೇವಾಲಯ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಮ್ಮ ಬಸ್ಸಲ್ಲಿ ಬಂದವರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ. ನಾವು ಕೂಡ ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ. ಫೋಟೋಸ್ ಎಲ್ಲ ತೆಗಿಬೋದು ಇಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್, ಸಾಕಾಗಿದೆ ನೋಡಿ. ಸ್ವಾಮಿದು ಇದೆ ನೋಡೋಣ ಆಗಿದೆ ಅಂತ ಬನ್ನಿ. ಇವಾಗ ಹೊರಗೆ ಬಂದ್ವಿ ದೇವಸ್ಥಾನದಿಂದ. ಇಲ್ಲಿ ಭೂಮಿಗೆ ಕೈ ಮುಗಿಯೋದ್ರಲ್ಲಿ ಫುಲ್ ತಲ್ಲೀನಲಾಗಿದ್ದಾಳೆ. ಮೈಂಡ್ ಯುವರ್ ಮೈಂಡ್. ಸರಿ ಈಗ ಅದರ ಒಳಗೆ ಹೋಗ್ಬೇಕು. ಅದರ ಒಳಗೆ ನೋಡುವ ಎಂತ ಉಂಟು ಅಂತ ನೋಡಿ. ಎಂಟ್ರೆನ್ಸ್ ಇದರ ಒಳಗಡೆ ಇದೆ. ಕಲ್ಲು ತುಂಬ ಹಳೆಯ ಕಲ್ಲುಗಳೆಲ್ಲಿದೆ. ಒಂದು ಥರ ಧಾರ್ಮಿಕ ದತ್ತಿ ಇಲಾಖೆ. ಓಕೆ, ಎಲ್ಲರೂ നോക്കുന്നു. ഇബി കോമഡി അല്ല അണ്ണ നിങ്ങ വരുമ്പോ എന്തായിക്കൊണ്ടാണ്? നിങ്ങ വരുമ്പോ ഭ്രമേ. ಕಿತ್ತನೆಗಳು, ಕಲ್ಲಿನಲ್ಲಿ ಕಿತ್ತನೆ. ನೋಡಿ ಹೀಗೆ ಎಂಥ ಜನ ಎಲ್ಲ ಸಿಕ್ಕಾಪಟ್ಟಿದ್ದಾರೆ. ಹಾಂ ವಾಯ್ಸ್ ವ್ಲಾಗ್ ಕಾಣಲ್ಲ ಇಡನ್. ವ್ಲಾಗ್ പിന്നെ പാങ്ങിരുന്നില്ല ഇത് റീൽസ് ആയി നോക്കി. ಇಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲಂತೆ. ಸೊ ದೇವರನ್ನು ಬರ್ಸೋಕ್ಕಾಗಲ್ಲ, ಹೊರಗೆ ಮಾತ್ರ. ಗಣೇಶನ ಕೆತ್ತಿದೆ, ದೇವರಿದ್ದಾರೆ. ದೇವರು ತೋರಿಸ್ತಾರೆ. ಇಲ್ಲಿ ಒಂದು ದೇವರಿದ್ದಾರೆ, ಭೋಗನಂದೀಶ್ವರನ ನೋಡಿ ಇಲ್ಲಿದೆ. ಬರವಣಿಗೆಗಳೆಲ್ಲ ಈ ಕಲ್ಲಲ್ಲಿ ಕೆತ್ತಿರೋದೆಲ್ಲ. ಮತ್ತೆ ಇಲ್ಲಿ ನೋಡಿ ನೋಡಿ, ನಿಮಗೊಂದು ಕ್ಲಿಯರ್ ಆಗಿ ತೋರಿಸ್ತೀನಿ. ಇದೊಂದು ಥರ ಇದೆ. ಇದು ನೋಡಿ ಅಲ್ಲಿ ಬೆಟ್ಟನೂ ಕಾಣಿಸ್ತಾ ಇದೆ. ಇಲ್ಲಿ ಸಸಿಯನ್ನ ಬರ್ತಿದ್ದಾರೆ. 2 ಸಸಿಯನ್ನ ಅಂದ್ರು ಆಯ್ತಾ. ಫೋಟೋ ಶೂಟ್ ಎಲ್ಲ ಮಾಡಲಿಕ್ಕೆ ದಿ ಬೆಸ್ಟ್ ಪ್ಲೇಸ್. ನಿಮಗೆ ಈ ಟ್ರಿಪ್ಪಲ್ಲಿ ಬಂದ್ರಂತೂ ಬೆಸ್ಟ್. ನಮಗೆ ತೋರಿಸ್ತೀನಿ ಬೇಕಿದ್ರೆ ನೋಡಿ. ಫೋಟೋಶೂಟಲ್ಲೆಲ್ಲ ಮಧ್ಯದಲ್ಲಿ ಕುತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ. ಒಂದು ಅಲ್ಟಿಮೇಟ್ ಫೋಟೋಶೂಟಿಗೆ ಅಂತೂ ಸಿಕ್ಕಾಪಟ್ಟೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ತಾತನ ನಿಲ್ಲಿಸಿದ್ದಾರೆ, ಆದರೆ ಇದು ರಿಯಲ್ ಗಾಂಧಿ ತಾತ. ಯಾರೋ ವೇಷ ಹಾಕಿಬಿಟ್ಟು ಈ ಥರ ನಿಂತಿದ್ದಾರೆ ಈ ಬಿಸಿಲಲ್ಲೂ ಪಾಪ. ನಾವು ಬಸ್ ಹತ್ತಿದ್ದೇವೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಊಟಕ್ಕೆ ಅಂತ. ಎಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಇವನು ಪೇರಳೆ ತಿಂತಿದ್ದಾನೆ ನೋಡಿ. ಈ ಸಸ್ಯಣ್ಣ ಇದ್ದಾರೆ. ಈ ಮಕ್ಕಳೆಲ್ಲ ಪೇರಳೆ ತಿಂದು ಖಾರ ಆಗಿದೆ ಅಂತೇಳಿ ಕೈ ತೊಳಿಸ್ಲಿಕ್ಕೆ ಅಮ್ಮನವರಿಗೆ ಅದು ಕೆಲಸ ನೋಡಿ. ಸಸ್ಯನ ಬರ್ತಿದ್ದಾರೆ ಡಾಂತರ. ವಿಶ್ವೇಶ್ವರಯ್ಯನವರ ಸಮಾಧಿ ಮತ್ತು ಅವರು ವಾಸವಿದ್ದ ಮನೆ ಸಂಗ್ರಹಾಲಯಕ್ಕೆ ನಾವೀಗ ಬಂದಿದ್ದೇವೆ. ಇಲ್ಲಿ ನೋಡಿ ವಿಶ್ವೇಶ್ವರಯ್ಯ ಅವರು ಜನಿಸಿದ ಮನೆ, ಅವರು ಜನಿಸಿದ ಮನೆ ನೋಡಿ. ವಿಶ್ವ ಕುಟೀರ ಅಂತ ಹಾಕಿದ್ದಾರೆ. ಫಸ್ಟ್ ಪೊರ್ನತಿ ಎಂಬ ಬಿಟ್ಲಿನಲ್ಲಿ. ಇವಾಗ ನೋಡಿ ಈ ಮನೆಯಲ್ಲಿ ಅಂದ್ರೆ ನಂತರ ಅವರು ಈ ಮನೆಯಲ್ಲಿದ್ದರು. ಸೊ ಮನೆ ಪ್ಲಸ್ ಮ್ಯೂಸಿಯಂ. ಇನ್ನು ನಾವು ಅವರ ಸಮಾಧಿ ನೋಡ್ಲಿಕ್ಕೆ ಹೋಗೋಣ ಇರಿ. ನೋಡಿ ಸಿಕ್ಕಾಪಟ್ಟೆ ಹಳ್ಳಿ ಇದೆ, ಮುದ್ದೇನ ಹಳ್ಳಿ ಇದು ನೋಡಿ. ಅರಿವು ಕೇಂದ್ರ ಇದೆ. ಬರ್ತಾ ಇದೆ ಹೋಗ್ತಾ ಇದ್ದೇವೆ. ನಮ್ಮ ಬಸ್ ಅಲ್ಲಿ ಕಾಣಿಸ್ತಿದೆ ನೋಡಿ. ಮಾವು ಆಗಿದೆ. ಇವರು
ಹೋಗಿ ಓಡಿ ಬರ್ತಿದ್ದಾರೆ. ಓಡಿ 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 ಬಂದ ಇಲ್ಲಿ ಮಾತ್ರ ಚೆನ್ನಾಗಿದೆ. ಅದೇ ಅದೆಂತ ಅಕ್ಕ? ಅದೇ ನೋಡಿ ಒಣಸೆ ಇಲ್ಲಿ ಬಾಯಲ್ಲಿ ನೀರು ಬರ್ತಾ ಉಂಟು ಅಂತ ಒಣಸೆ ಹೇಳಿ ನೋಡಿ. ನಮ್ಮ ಬಸ್ಸನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ನಾವೀಗ ವಿಶ್ವೇಶ್ವರಯ್ಯವರ ಸಮಾಧಿಗೆ ಹತ್ರ ಹೋಗ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ಹೂ ಇದೆಯಲ್ಲ, ಇದು ಶಿವನ ದೇವಸ್ಥಾನ ಜಾಸ್ತಿ ನೋಡಿರ್ಬೋದು. ಇಲ್ಲಿ ಬಿದ್ದಿರುವಂಥ ಹೂಗಳು ಇದು ಆ್ಯಕ್ಚುಲಿ ಇದರ ಮಧ್ಯಭಾಗದಲ್ಲಿ ಇಲ್ಲಿ ಶಿವಲಿಂಗ ಇರುತ್ತೆ. ಆ್ಯಕ್ಚುಲಿ ಅದು ಶಿವಲಿಂಗ, ಇದು ಸರ್ಪ, ಹೀಗೆ ಅದನ್ನು ರಕ್ಷಿಸೋ ಥರ ಪೋಟ್ರೆ ಮಾಡೋದು. ಬಟ್ ಅದು ಏನಂತಂದರೆ ಇದರಲ್ಲಿ ಇವಾಗ ಇಲ್ಲ ಈ ಹೂವಲ್ಲಿ. ಅಲ್ಲಿ ಮೇಲೆ ಇರೋದ್ರಲ್ಲಿ ಚೆನ್ನಾಗಿರೋದ್ರಲ್ಲಿ ಇರ್ಬೋದು. ನೋಡಿ ವಿಶ್ವೇಶ್ವರಯ್ಯವರ ಸಮಾಧಿಗೆ ಹೋಗುವ ಜಾಗ ಹೇಗಿದೆ ಅಂತ. ಫುಲ್ ತೋಟ, ಹೂದೋಟ ಮಾಡಿದ್ದಾರೆ, ಗಿಡಗಳನ್ನೆಲ್ಲ ನಟ್ಟಿದ್ದಾರೆ. ಸ್ವಲ್ಪ ಕೂಲ್ ಇದೆ ಈ ಬಿಸಿಲಿಗೆಲ್ಲ. ನೈಸ್ ಆ್ಯಕ್ಚುಲಿ. ಬನ್ನಿ ಸಮಾಧಿ ಹತ್ರ ತೋರಿಸ್ತೇನೆ ನಿಮಗೆ. ನೋಡಿ ನಾವೀಗ ಸಮಾಧಿಯ ಒಳಗೆ ಹೋಗ್ತಾ ಇದ್ದೇವೆ. ವಿಶ್ವೇಶ್ವರಯ್ಯರ ಸಮಾಧಿ ಇಡ ಅಯಳ ಚತ್ತ ಪಿನ್ನ ಅಯಳ ಇಡ അതിൻ്റെ ഉള്ളിലിട്ടുണ്ട്. ನೋಡಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಿದ್ದು. ಅವರು ಹುಟ್ಟಿರೋ ಜಾಗದಲ್ಲೇ ಅವರನ್ನು ಅಂತ್ಯಕ್ರಿಯೆ ಮಾಡಿದ್ದು. ಇದು ಸಮಾಧಿ, ಇದು ಗಂಡಲೆ, ಇದು ಸಮಾಧಿ. ಆ ಕಡೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು 1962 ಏಪ್ರಿಲ್ 14 ಡೆತ್ ಆಗಿದ್ದು. ಯಾವುದೋ ಸ್ವಾಮೀಜಿಗಳಿಗೆಲ್ಲ ಹಠ ಬೀಳೋ ಬದಲು ಇಂತಹ ಗ್ರೇಟ್ ವ್ಯಕ್ತಿಗಳಿಗೆ ಮೇ ಬಿ ನಮಸ್ಕಾರ ಮಾಡಿ ಅಡ್ಡ ಬಿದ್ದವರ ಆಶೀರ್ವಾದ ಪಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. നിങ്ങളി കേട്ടതരെ അപ്പ ആരല്ലേ കേട്ടത്? ദൂരം ಹೋಗುದು ಅಪ್ಪ ಆರಲಿ ಕೇಟ. ಈಶಾನ ನೋಡ್ಲಿಕ್ಕೆ ಗಾಯ್ಸ್ ಕಾಣಲಿಲ್ಲ ನೀವು. ಈಗ ಹೇಳು ಬನ್ನಿ, ನಿಮಗೆ ಫಸ್ಟ್ ಹೋಗಿ ನಾನು ಬೈದ ಮೇಲೆ. ನೋಡಿ ನಾವೀಗ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಇಲ್ಲಿ ಯಾವುದಪ್ಪ ಇದು ಶ್ರೀಕೃಷ್ಣ ಅರಮನೆ ಅಂತ ಹೋಟೆಲ್, ಇಲ್ಲಿ ನಿಲ್ಲಿಸಿದ್ದಾರೆ. ಊಟಲ್ಲ ಆ್ಯಕ್ಚುಲಿ ಈಗ 4 ಗಂಟೆ, ಟೈಮಿಗೆ 4 ಗಂಟೆ ಆಗಿದೆ. ಮೇ ಬಿ ಇದು ಸ್ನ್ಯಾಕ್ಸ್ ಟೈಮ್. ಊಟಕ್ಕೆ ಅಂತಂದರೆ ಇದೇ ನಿಲ್ಲಿಸಿರೋದು. ಒಟ್ಟಾಶಿ ಊಟನೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸು ಆಗುತ್ತೆ, ಎಲ್ಲನೂ ಆಗುತ್ತೆ ಒಟ್ಟಿಗೆ ಒಂದರಲ್ಲೇ. ಬನ್ನಿ. ಕನ್ಫ್ಯೂಷನ್ ಅಂತಂದರೆ ಎಂತ ತಿನ್ನೋದು ಅಂತ. ಇಶ್ಯೂ ನಿಮಗೆ ಎಂತ ಬೇಕು ಎಂತ ಅಂತ ಗೊತ್ತಾಗೋದಿಲ್ವಾ? ಚಾಯ್ಸ್ ಮಾಡಬೇಕಷ್ಟೇನಾ? ಅಲ್ಲಿ ನೋಡಿ ಅವರು ಕೂಡ ಚಾಯ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಬಸ್ಸಲ್ಲಿ ಬಂದವರೆಲ್ಲ ಇದ್ದೇವೆ, ಹೋಟೆಲಲ್ಲಿ ಇದ್ದಾರೆ. ನಾವು ಕೂಡ ಫುಲ್ ಕನ್ಫ್ಯೂಷನಲ್ಲಿ ಹುಡುಕ್ತಾ ಇದ್ದೇವೆ. ಸಸ್ಯನ ನಾವೆಂತ ತಿನ್ನೋದು ಅಂತ ಫಸ್ಟ್ ಡಿಸೈಡ್ ಮಾಡಿ. ಕಾಜು ಮಸಾಲ ಅಂದರೆ ನೀವು ಸ್ವಲ್ಪ ರಿಚ್ ಕಿಡ್ ಅಲ್ಲ ಮತ್ತೆ. ರೋಟಿ ಕರಿ ಮತ್ತು ಕಾಜು ಮಸಾಲ ನಿಮಗೆ ಗೊತ್ತಾ ಗಾಯ್ಸ್, ಈ ಬಂಬು ಒಟ್ಟಿಗೆ ಹುಟ್ಟಿದ್ದು ಸಸ್ಯನ, ಬಂಬು ಮತ್ತು ಸಸ್ಯನ ಒಟ್ಟಿಗೆ ಹುಟ್ಟಿದ್ದು. ಆರ್ಡ್ರ್ ಮಾಡಿದ್ದು, ಈಗ ಅದು ಬಂತು. ಚೆರ್ರಿ ಫಸ್ಟ್ ತಿಂತಿದ್ದಾನೆ ಅವನು ಮಾತ್ರ. ಮತ್ತು ಇಶ್ಯೂ ವೆಯ್ಟ್ ಮಾಡ್ತಿದ್ದಾನೆ, ಯಾವಾಗ ದೋಸೆ ಬರ್ತದೆ ಅಂತ. ಪಾಪ ಹಸಿವಾಗಿ. ನೋಡಿ ಇಲ್ಲಿ ಇಶ್ಯೂಗೆ ಬಟರ್ ಮಸಾಲೆ ದೋಸೆ ಬಂದಿದೆ. ಚೆನ್ನಾಗಿದೆ ಯಶು, ಸೂಪರಾ? ಹೇಗಿದೆ? ಆ್ಯಕ್ಚುಲಿ ಅಷ್ಟೇನು ಚೆನ್ನಾಗಿಲ್ಲ ಗೈಸ್.
ಸುಮ್ಮನೆ ನಾವು ಒಂಚೂರು ಬಿಲ್ಡಪ್ ಕೊಟ್ಟಿದ್ದು. ಊಟ ಮಾಡಿದ್ವಿ, ಅಷ್ಟೇನು ಫುಡ್ ಏನು ಚೆನ್ನಾಗಿರ್ಲಿಲ್ಲ, ಬಟ್ ಜ್ಯೂಸ್ ಎಲ್ಲ ಚೆನ್ನಾಗಿತ್ತು. ಹೌದು. ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೇವೆ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ನಿಂಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ ಗೈಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಗೊತ್ತಿಲ್ಲ. ಡ್ರೈವರನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡೋಣ, ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ. ಸೊ ಲೆಟ್ಸ್ ಸಿ. ನೋಡಿ ಇಲ್ಲಿ ಚಂದದವರು ಗೊತ್ತಿದ್ದಾರೆ, ಇವರು ಚಂದದವರು, ನೋಡ್ಕೊಳ್ಳಿ ಗೈಸ್. ನೋಡಿ ಚಂದದವರು. ಥ್ಯಾಂಕ್ ಯು. ಪ್ಲೇಸಿಗೆ ಬಂದಿದ್ದೇವೆ. ಯಾವ ಪ್ಲೇಸ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಯಾವ ಪ್ಲೇಸ್ ಅಂತ ಅಂದರೆ, ಓಕೆ, ಇಲ್ಲಿಂದಾಗಿ ಹೋಗ್ಬೇಕಂತ ಅವ್ರ ನಂತರ ಅಂತೂ ಬನ್ನಿ. ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ನೋಡಿ ಈ ಥರ ಇದೆ ದೇವಸ್ಥಾನ. ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಶ್ರೀರಂಗನಾಥ ಟೆಂಪಲ್, ರಂಗಸ್ಥಳ, ರಾಜಗೋಪುರಂ. ಇದು ರಂಗನಾಥ ದೇವಸ್ಥಾನ, ಹಳೆಯ ದೇವಸ್ಥಾನ ಇದು. ಆ್ಯಕ್ಚುಲಿ ಈ ಥರ ಟ್ರಿಪ್ ಬಂದರೆ ಗೊತ್ತಾಗುತ್ತೆ ಇಲ್ಲೆಲ್ಲ ಈ ಥರ ದೇವಸ್ಥಾನ ಇದೆ ಅಂತ. ಇದೆಲ್ಲ ಇಲ್ಲಾಂದರೆ ಇಷ್ಟು ದೂರ ಯಾರು ಬರ್ತಾರೆ ಬೆಂಗಳೂರಿಂದ. ಸೊ ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸ್. ಹಳೆಯ ದೇವಸ್ಥಾನ ಚೆನ್ನಾಗಿದೆ. ಇಲ್ಲಿ ನೋಡಿ ಆಂಜನೇಯ. ಬನ್ನಿ ದೇವರ ಒಳಗೆ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರುವ. ಬಳಬೇಕು ಪೋರು ಕ್ಯೂಟ್ ಸೀನ್. ಪಾಪ ಬ್ರೋ, ಆರ್ ಯು ಹ್ಯಾಪಿ? ಅದ ಅಯ್ಯೋ ಬಿಡೋಣ ಅದು ತೋರ್ಸೋನು. ನೋಡಿ ಜೇನುಗೂಡಿದೆ, ಕಾಣಿಸ್ತಾ ಉಂಟ. ಮಂಗ, ಎಷ್ಟು ದೊಡ್ಡ ಮಂಗ. ದೇವ್ರೆ. ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಇದೆ, ಅದ್ರೊಳಗೆ ಹೋಗಿ ಬರೋಣ ಇರಿ. ತುಂಬ ಚೆನ್ನಾಗಿದೆ. ಇಲ್ಲಿ ರಂಗನಾಥ ಸ್ವಾಮಿಯನ್ನಂತ ನೋಡಿದ ಮೇಲೆ ಒಂಥರ ಖುಷಿ ಆಯಿತು. ಮತ್ತು ಇಲ್ಲಿ ಯಾರೋ ಒಬ್ರು ಭಜನೆ ಹೇಳ್ತಾ ಇದ್ರು, ಅದು ಕೂಡ ಕೇಳಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು ಅದ್ರ ಒಳಗೆ ಹೋದಾಗ. ನಿಜವಾಗ್ಲೂ ಇಲ್ಲಿಗೆ ಒಮ್ಮೆ ಆದರೂ ವಿಸಿಟ್ ಮಾಡಬೇಕು. ಮೇ ಬಿ ಈ ಟ್ರಿಪ್ಪಿಂದಾಗಿ ಇಲ್ಲಿಗೆ ಬರೋ ಥರ ಆಯಿತು. ತುಂಬ ಚೆನ್ನಾಗಿದೆ ಪ್ಲೇಸ್. ನಾವಿವಾಗ ಇಲ್ಲಿಂದ ರಂಗನಾಥ ಟೆಂಪಲಿಂದ ಮತ್ತೆ ಹೊರಟ್ವಿ. ಇನ್ನು ಲಾಸ್ಟ್ ಒಂದೇ ಡೆಸ್ಟಿನೇಷನ್ ಇರೋದು, ಅದು ಆದಿಯೋಗಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈ ಟ್ರಿಪ್ನ ಕೊನೆಯ ಒಂದು ಲೊಕೇಶನ್ ಅಂತಂದರೆ ಆದಿಯೋಗಿ. ಸೊ ಅದು 7 ಗಂಟೆಗೆ ಲೈಟಿಂಗ್ಸ್ ಕೂಡ ಹಾಕಿರ್ತಾರೆ. ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಸ್ಕೈ ಅಂತೂ ಸೂಪರಾಗಿ ಕಾಣಿಸ್ತಿದೆ. ಸೊ ನಮ್ಮ ಡ್ರೈವರ್ ಅಣ್ಣನ ಹತ್ರ ಒಂದು ಹಾಯ್ ಹೇಳುವ. ಹಾಯ್ ಅಣ್ಣ. ಹೇಗಾಗುತ್ತೆ ಅಣ್ಣ ನಿಮಗೆ ಟ್ರಿಪ್ ಎಲ್ಲ? ಸೂಪರಾ? ಹೌದಾ? ಡೈಲಿ ಹೋಗ್ತೀರಾ ನೀವು? ವೀಕ್ಲಿ 2 ಟೈಮ್ಸಾ? 2 ದಿನನಾ? 2 ಡೇಸ್ ಬರ್ತೀರಾ? ನಮಗೆ ಸೂಪರ್ ಆಗಿತ್ತು ಅಣ್ಣ. ನೀವು ನಾವೆಲ್ಲ ಬೇಗ ಬರಲ್ಲಲ್ವ ಹೋದವ್ರು, ನಿಮಗೆ ಬೇಜಾರಾಗಲ್ವ ಅಣ್ಣ ಕೂತು? ಹೌದಾ? ಫುಲ್ ಖುಷಿಯಲ್ಲಿ ಇರ್ತೀರಾ? ಆದರೆ ಇಷ್ಟೆಲ್ಲ ಟೈಮ್ ತಗೊಳ್ತಾರೆ. ಒಬ್ಬೊಬ್ರು ಹೋದ್ರೆ ಬರಲ್ಲ, ಕೆಲವ್ರು ಬಂದು ಕಾಯ್ತಾರೆ. ಹಾಂ ಹೌದಣ್ಣ, ನಿಮ್ಮಾಗೆ ಎಲ್ರಿಗೂ ಸಿಗಬೇಕು, ಆಗ ಇನ್ನು ಚೆನ್ನಾಗಿ ಹೋಗುತ್ತೆ. ಕರೆಕ್ಟ್ ಅಣ್ಣ. ಹಾಂ ನೋಡಿ, ಈ ಥರ ಎಲ್ಲ ಹೇಳ್ತಿದ್ದಾರೆ. ನಿಮ್ಮಂಥ ಡ್ರೈವರ್ ಸಿಕ್ಕಿದ್ದು ಖುಷಿ ಆಯ್ತಂತೆ ಅಣ್ಣ. ವೀಕ್ಲಿ 2 ಡೇಸ್ ಇರುತ್ತೆ. ಗವರ್ಮೆಂಟ್ ಹಾಲಿಡೇಸ್ ಇರುತ್ತೆ. ಜಾಸ್ತಿ ಗಾಡಿ ಬುಕ್ ಆದರೆ ಜಾಸ್ತಿ ಡ್ರೈವರ್ಸ್ ಬರ್ತಾರೆ. ಇವಾಗ ಇದಿರೋದು ವೀಕ್ ಡೇಸ್ ಇದು ಮಾತ್ರನಾ? ವೀಕೆಂಡಲ್ಲಿ ಜಾಸ್ತಿ ಗಾಡಿ ಬುಕ್ ಇರುತ್ತೆ, ಆಗ ಬರ್ತಾರೆ ಜಾಸ್ತಿ. ವೀಕೆಂಡಲ್ಲಿ ಒಂದು ಗಾಡಿ ಇರುತ್ತೆ. ಓಕೆ ಗಾಡಿ ಬುಕಿಂಗ್ ಇರುತ್ತೆ. ವೀಕೆಂಡಲ್ಲಿ ಜಾಸ್ತಿ ಗಾಡಿ ಬುಕ್ ಆಗುತ್ತೆ, ಆಗ ಜಾಸ್ತಿ. ಓಕೆ.
ಆದರೆ ಅಣ್ಣ ಈ ಊಟದ ಟೈಮಿಂಗ್ ಸ್ವಲ್ಪ ಸರಿ ಇಲ್ಲ, ಅದೊಂಚೂರು ಅದು ಸ್ವಲ್ಪ ಟೆಂಪಲ್ಸ್ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಹೌದು, ಚೆನ್ನಾಗಿದೆ ಅಣ್ಣ ಈ ಟ್ರಿಪ್, ನೈಸ್. ಥ್ಯಾಂಕ್ ಯು ಅಣ್ಣ. ಹಾಂ ರೀ, ಇವಾಗ ಎಲ್ಲರೂ ನಾವು ನೆಕ್ಸ್ಟ್ ಸ್ಟೇಷನ್ಗೆ ಹೊರಡ್ತಾ ಇದ್ದೇವೆ. ಇಲ್ಲಿ ಕೆಲವರೆಲ್ಲ ಬರಲಿಕ್ಕೆ ಬಾಕಿ ಇದ್ದಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಂದು ಪಾಂಗಲೇ ವೆದರ್ ಈಗ ಫಸ್ಟ್ ಅಲ್ಲಿ ಹೋಗ್ಬಿಡಿ ಟೆಂಪಲ್ ಫೋಟೋ ಮಾಡಿ ತಗೊಂಡು 6:45ಗೆ ಧ್ಯಾನ ಶುರು ಆಗುತ್ತೆ. ಸರಿ ಅಣ್ಣ, ಅವ್ರು ಅಲ್ಲಿ ಬಿಡೋದಿಲ್ಲ ಮೇಲೆ. ಇಲ್ಲಿ ಜಾಗ ಇದೆಯಂತೆ, ಬನ್ನಿ. ನಾವಿವಾಗ ಆದಿಯೋಗಿ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಆ್ಯಕ್ಚುಲಿ ಬಸ್ಸಿದವರು ಪಾರ್ಕಿಂಗ್ ಈ ಕಡೆ ಮಾಡ್ತಾರೆ, ಇಲ್ಲಾಂದರೆ ನಾವು ಅಲ್ಲಿ ಮೇಲೆ ಇಳ್ಕೊಳ್ತೇವೆ ಯೂಶ್ವಲಿ. ಆದರೆ ಬಸ್ಸಿದ್ದು ಪಾರ್ಕಿಂಗ್ ಇಲ್ಲಿ ಇರೋದ್ರಿಂದ ನಾವಿವಾಗ ನಾವು ಪಾರ್ಕಿಂಗ್ ಇದೆ. ಸೊ ಇಲ್ಲಿಂದಾಗಿ ಒಳಗಿಂದಾಗಿ ಹೋಗೋಕ್ಕಾಗುತ್ತಂತೆ. ಸೊ ಈ ದಾರಿ ನಾನು ಫಸ್ಟ್ ಟೈಮ್ ಬರ್ತಿರೋದು, ನೋಡುವ ಇಲ್ಲಿಗೆ ಹೋಗೋದು, ತೋರಿಸ್ತೇನೆ ಹೇಗಿದೆ ಅಂತ. ಏಕೆ ಎಂತ ಮಾತಾಡೋದು ಮಾರೆ, ಎಂಚಿ ಪಾತಿರ್ನ ಈ ಗಾಯ್ಸ್. ಆಯ್ ಕಾಣಿಕೋಯ್ಕ ಎಂಥದ್ದು ಎಂಥದ್ದು, ಬನ್ನಿ ಬನ್ನಿ ತೋರಿಸಿ. ಏನು ಏನು ಪವರ್ ಬ್ಯಾಂಕಾ? ಕಣ್ಣಿರೋರಿಗೆ ಅದು ಪವರ್ ಬ್ಯಾಂಕ್ ಅಂತಾನೆ ಕಾಣಿಸುತ್ತೆ, ನಮ್ಮ ಬಿಲ್ಡಪ್ ಕೊಡೋರಿಗೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಸೊ ಎಲ್ಲಿ ಹೋಗುವ, ಬನ್ನಿ ನೋಡುವ ಹೇಗಿದೆ ಅಂತ. ನಮ್ಮ ಶಿವ ಕಾಣ್ತಿದ್ದಾರ ನೋಡಿ, ಬ್ಯೂಟಿ ಬ್ಯೂಟಿ. ಈ ಅಣ್ಣ ಮಾರೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಸಹ ಬಿಡುದಿಲ್ಲ, ತಲೆ ಎಲ್ಲ ತಂದು ಮಧ್ಯದಲ್ಲಿ ಹಾಕುದು. ಇಂಥವ್ರ ಮಧ್ಯೆ ನಾನು ವಿಡಿಯೋಗೆ ಶೂಟ್ ಮಾಡುದು. ಅದ್ರಲ್ಲಿ ಒಂದೇ ಒಂದು ಕೂದಲಿಲ್ಲ, ಆದರೆ ಬುದ್ಧಿಯೂ ಇಲ್ಲ ಒಟ್ಟಿಗೆ, ಕೂದಲೊಟ್ಟಿಗೆ. ಇಲ್ಲಿ ನಾವು ಆದಿಯೋಗಿಗೆ ಬಂದಿದ್ದೇವೆ. ಜನ ನೋಡಿ, ಇವತ್ತು ಸ್ಯಾಟರ್ಡೆ ಆದ ಕಾರಣ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತು ಅಲ್ಲಿ ತ್ರಿಶೂಲ ಕಾಣಿಸ್ತಾ ಇದೆ ತಾನೆ, ಅಲ್ಲಿ ಒಂದು ನಾಗಂದಿದೆ, ಅದು ಎಂಟ್ರೆನ್ಸ್. ಆ ಕಡೆಯಿಂದ ಬಂದರೆ ಅದು ಎಂಟ್ರೆನ್ಸ್. ಸೊ ಹೇಗಿದೆ ಅಂತ ನೋಡಿ, ಇನ್ನೊಂದು 7:20 ಹೊತ್ತಿಗೆ ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಿಮಗೆ ನಾನು ತೋರಿಸ್ತೀನಿ. ಅಲ್ಲೂ ತಿರುಗಿಸೋದು ನೋಡಿ. ಎಸ್ ಕಮಾನಿಶು ಕಡೆಯಿಂದ ನೋಡುವ. ಜನ ಹೆವಿ ಜನ ಇದ್ದಾರೆ ಮಾತ್ರ ನೋಡಿ. ದ್ರಿಯಾ ಮತ್ತು ಇಶು ಸೇರಿಸಿ ಈಗ ಚೆರ್ರಿ ಓನು ಐದಕ್ಕಂದೆ ಫೋನ್ ಓನು ಐದಕ್ಕಂದೆ ಫೋನ್ ಹಾಗಂದಿದೆ. ಮತ್ತೆ ಇಲ್ಲಿಂದಾಗಿ ಎಂಟ್ರೆನ್ಸ್ ಇರೋದು. ನಾವು ಈ ಕಡೆ ಬಂದು ಎಂಟ್ರೆನ್ಸ್ ಹತ್ರನೇ. ಆಗ 7 ಗಂಟೆ ಆಗ್ತಾ ಬಂತು. ಈಗ ನಾವು ಶಿವನನ್ನ ಈಗ ನೋಡ್ಲಿಕ್ಕೆ ಹೋಗ್ಬೇಕು. ಇರ 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 ಎಳಿಬೇಡ 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 ಮಾರಾಯ, ಇರು 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 ಎದಕ್ಕಮ್ಮ. ಈಗ ಶಿವನನ್ನ ಅಲ್ಲಿ ನೋಡಿ ಬರುವ ದೂರದಲ್ಲಿ, ಅಲ್ಲಿ ಹತ್ರ ಹೋಗ್ಬಿಟ್ಟು ಶಿವನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇರಿ, ಇವಾಗ ನಾವು ಶಿವನ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ನಿಯರೇ ಇದ್ದೇವೆ ಇಲ್ಲಿ. ಲೈಟ್ ಹಾಕೋ ಮುಂಚೆ ಇವಾಗ ಕತ್ತಲಾಗಿದೆ, 7 o'clock ಆಗ್ತಾ ಬಂತು. ಸೊ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ಟೈಮ್ 7 o'clock ಕಳೀತು. ಇನ್ನೇನು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಲೈಟರ್ ಶೋ ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಮತ್ತು ತುಂಬ ಜನ ಜಾಸ್ತಿ ಇದ್ದಾರೆ. ಇವತ್ತು ಸ್ಯಾಟರ್ಡೆ ಅಂತ ಹೇಳಿ ಮೇಬಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮತ್ತು ಈಗೆಲ್ಲ ಲೀವ್ ಎಲ್ಲ ಜಾಸ್ತಿ ಅಲ್ಲ, ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫುಲ್ ಇದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಇನ್ನು ಕೆಲವರೆಲ್ಲ ಆ ಕಡೆ ಎಲ್ಲ ಇದ್ದಾರೆ. ಶೋ ಸ್ಟಾರ್ಟ್ ಆಗುವಾಗ ಎಲ್ಲರೂ ಇಲ್ಲೇ ಬಂದು ಕೂತ್ಕೋತಾರೆ.
ಲೊಕೇಶನ್ ಇದೆ. ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ಸೇರಿರುವ ಜನರನ್ನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನವಾಗಿದ್ದಾರೆ. ಇಲ್ಲಿ ಇವಾಗ ಮುಗೀತು, ಸೊ ಇಲ್ಲೊಂದ್ಸಲ ನೋಡಕ್ಕೆ ಬಿಟ್ಟಿದ್ರು, ಅದಕ್ಕೆಲ್ಲ ನೋಡ್ಕೊಂಡು ಕವರ್ ಮಾಡ್ಕೊಂಡು ಇವಾಗ ಬಂದ್ವಿ. ಇವಾಗ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಏನಂತಂದರೆ ಇದು ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಒಂದು 5-6 ಅದು ಕವರ್ ಮಾಡುತ್ತೆ ಆ್ಯಕ್ಚುಲಿ. ಅಂದರೆ ಈಶಾ ಫೌಂಡೇಶನ್ ಟ್ರಿಪ್ ಅಂದರೆ ನಿಮಗೆ KSRTCಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಒನ್ ಡೇ ಟ್ರಿಪ್ ಅಂತ. ಸೊ ನೀವು ಅದು BMTC ಇದ್ರದ್ದು ಇರುತ್ತೆ, ಅದು ನೀವು ಅದನ್ನು ಬುಕ್ ಮಾಡ್ಕೊಳ್ಬೋದು KSRTCಲಿ ಹೋಗಿ. ಪರ್ ಹೆಡ್ 620 ಸಮಥಿಂಗ್ ಅಷ್ಟು ಅಮೌಂಟ್ ಇರುತ್ತೆ. ಸೊ ಇದು ಬೆಸ್ಟ್ ಅಂತ ಅನಿಸುತ್ತೆ. ಅಂದರೆ ಇವಾಗ ಈ ಕಡೆ ಎಲ್ಲ ಬರಬೇಕಂದ್ರೆ 2-3 ಸಾವಿರ ಕ್ಯಾಬ್ ನಾವೇ ಸ್ವಂತ ಗಾಡಿ ಮಾಡಿ ಬರೋದು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಓನ್ ವೆಹಿಕಲ್ ಇಲ್ಲದವರು ಮತ್ತು ಇಲ್ಲಿಗೆ ಟೂರಿಸ್ಟ್ ಆಗಿ ಬಂದಿರೋರಿಗೆಲ್ಲ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ. ಸೊ ನೀವು ಕೂಡ ಇಲ್ಲಿಗೆ ಬರ್ಬೋದು. ಇವಾಗ ಎಲ್ಲರೂ ಕೂಡ ಮುಗಿಸಿ ಹೋಗ್ತಾ ಇದ್ದೇವೆ ನಮ್ಮ ಬಸ್ ಹತ್ರ. ನಮ್ಮ ಬಸ್ಸನ್ನು ಇಟ್ಕೊಂಡು ಇವಾಗ ಹತ್ಕೋಬೇಕು. ಮತ್ತು ಎಗೇನ್ ಬ್ಯಾಕ್ ಟು ನಮ್ಮ ಮೆಜೆಸ್ಟಿಕ್. ಸೊ ಈಗೇನು ಹೊರಡ್ತಾ ಇದ್ದೇವೆ. ಲೈಟ್ ಹೆಂಗಂಡೈ ಬರೀ ಫೋನ್ ಬರೋದು. ಲೈಟ್ ಹೇಗಿತ್ತು? ಸೂಪರ್ ಅಂಡಯ್ಯ. ಅರೆ ಮುಂಡು ಚಂದ ಇತ್ತು. ನಾವಿವಾಗ ಹೊರಡ್ತಾ ಇದ್ದೇವೆ ನೋಡಿ. ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಡ್ರೈವರ್ ಅಣ್ಣ ಎಲ್ಲರನ್ನ ಕರಿತಾ ಇದ್ದಾರೆ, ಬನ್ನಿ 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 ಅಂತ. ಕೆಲವರೆಲ್ಲ ಲೇಟ್ ಮಾಡಿ ಬರ್ತಿದ್ದಾರೆ. ಆದರೂ ಅವರು ಒಂಚೂರು ಕೋಪಿಸ್ಕೊಂಡಿಲ್ಲ. ನಾನು ಮೇ ಬಿ ಈಗ KSRTCಲಿಂದ ಆಲ್ಮೋಸ್ಟ್ ತುಂಬ ಶಾಂತ ರೀತಿಯಲ್ಲಿ ವರ್ತಿಸಿದೆ. ಡ್ರೈವರನ್ನು ನೋಡಿದ್ದೆ ಅಪರೂಪ. ಮೇ ಬಿ ಇವರೇ ಅನಿಸುತ್ತೆ. ಎಲ್ಲ ಇಲ್ಲಂತೆ ಬೊಬ್ಬೆ ಹಿಡಿತಾ ಇರ್ತಾರೆ. ಸಿಂಪಲ್ ಪರ್ಸನ್. ಇಲ್ಲಿ ನೋಡಿ ಚೆರಿಯನ್ನು. ಚೆರಿಟ ಹಾಯ್ ಮಾದಿ ತಿರು ತಿರು ಅವ್ರ ಅಜ್ಜ ಮಾಮ ಜೋರ ಡ್ರೈವರ್ ಮಾಮ ಜೋರ. ನಾವು ನಮ್ಮ ರೂಮ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಫೈನಲಿ ನಮ್ಮದು ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು. ಇವಾಗ ನಾವು ಸೆಂಟ್ರಲ್ದ ರೂಮಿಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದೀವಿ. ಸೊ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಓಕೆ ಗೈಸ್, ಬಾಯ್ ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.